ನಮಸ್ಕಾರ. ಕುಂಭ ರಾಶಿಯವರ ಜೀವನದಲ್ಲಿ ಬಹಳ ಸಮಯದಿಂದ ಒಂದು ರೀತಿ ಮೌನ ಹೋರಾಟ ನಡೀತಾನೇ ಇದೆ ಅಲ್ವಾ? ಉತ್ತರ ಸಿಗದ ಪ್ರಶ್ನೆಗಳು, ಹೇಳ್ಕೊಳೋಕಾಗ್ದ ಒತ್ತಡ, ಇದೆಲ್ಲ ಒಂಥರ ಕಾಡ್ತಾ ಇರಬಹುದು. ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಭಾವನೆಗಳ ಹಿಂದಿನ ಕಾರಣ ಏನು, ಮತ್ತೆ ಮುಂದೆ ಬರಲಿರುವ ಒಂದು ದೊಡ್ಡ ದೈವಿಕ ತಿರುವು ಯಾವುದು, ಇದರ ಬಗ್ಗೆ ಆಳವಾಗಿ ನೋಡೋಣ ಬನ್ನಿ. ಮೊದಲಿಗೆ ಈ ಪ್ರಶ್ನೆನ ನೋಡೋಣ. ಯಾಕೆ ಹೀಗೆ? ಯಾಕಂದ್ರೆ ಕುಂಭರಾಶಿಯವರ ಯೋಚನಾ ಲಹರಿಯೇ ವಿಶಿಷ್ಟ. ಅವರ ಕನಸುಗಳು ಕೂಡ ದೊಡ್ಡದು. ಇದೇ ಕಾರಣಕ್ಕೆ ಅವರು ಕೆಲವೊಮ್ಮೆ ಎಲ್ಲರಿಂದ ದೂರ ಉಳಿದ ಹಾಗೆ ಆಗ್ಬಿಡುತ್ತೆ. ಈ ಭಾವನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಆರಂಭದ ಬಿಂದು. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದು ಕುಂಭರಾಶಿಯ ಎಷ್ಟೋ ಜನರ ಮನಸ್ಸಿನ ಒಳಗಿನ ಮಾತು. ಅದರಲ್ಲೂ ಕಳೆದ ಕೆಲವು ತಿಂಗಳಿಂದ ಈ ಭಾವನೆ ತುಂಬಾನೇ ಜಾಸ್ತಿ ಆದಿರ್ಬೋದು ಅಲ್ವಾ? ಈ ಆಂತರಿಕ ಹೋರಾಟವನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಈ ವಿಶ್ಲೇಷಣೆಯ ಅಡಿಪಾಯ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಕುಂಭರಾಶಿಯವರ ಮೌನ ಹೋರಾಟ. ಇದು ಯಾವ ರೀತಿಯ ಹೋರಾಟ ಅಂದ್ರೆ, ಹೊರಗಡೆ ನೋಡೋಕೆ ಎಲ್ಲ ಶಾಂತವಾಗಿ ಕಾಣಿಸುತ್ತೆ, ಅದೇ ಒಳಗಡೆ ಒಂದು ದೊಡ್ಡ ಯುದ್ಧವೇ ನಡೀತಾ ಇರುತ್ತೆ. ಆ ಸಂಘರ್ಷದ ಸಮಯದ ಬಗ್ಗೆನೇ ಈಗ ಮಾತಾಡೋಣ. ಯೋಚನೆ ಮಾಡಿ ನೋಡಿ, ಜನರ ಮಧ್ಯೆ ಇದ್ರೂ ಒಂಟಿತನ ಕಾಡೋದು, ಹೇಳಿದ ಮಾತುಗಳನ್ನ ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಹೊರಗಡೆಗೆ ಎಲ್ಲಾ ಸರಿ ಇದೆ ಅಂತ ತೋರ್ಸ್ಕೊಂಡು ಒಳಗೊಳಗೆ ಹೋರಾಟ ಮಾಡೋದು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ರೂ ಎಲ್ಲೋ ಹಿಂದೆ ಉಳಿದ್ಬಿಟ್ಟೆ ಅನ್ನೋ ಭಾವನೆ, ನನ್ನನ್ನ ನಿಜವಾಗ್ಲೂ ಯಾರಾದ್ರೂ ಅರ್ಥ ಮಾಡ್ಕೊಳ್ತಾರಾ ಅನ್ನೋ ಪ್ರಶ್ನೆ. ಇಂಥ ಸಂದರ್ಭಗಳಲ್ಲಿ ಅವರು ಎಲ್ಲವನ್ನೂ ಸಹಿಸ್ಕೊಂಡು ಸರಿ, ಒಳ್ಳೆ ಟೈಮ್ ಬರತ್ತೆ ಅಂತ ಕಾಯ್ತಾರೆ. ನೋಡಿ, ಈ ಸಹನೆ ಇದೆಯಲ್ಲ, ಅದೇ ಅವರ ಅತಿದೊಡ್ಡ ಶಕ್ತಿ. ಆದರೆ ಈಗ ಕಾಲಚಕ್ರ ಒಂದು ದೊಡ್ಡ ತಿರುವು ಪಡೆದಿದೆ. ಬನ್ನಿ, ಎರಡನೇ ಭಾಗಕ್ಕೆ ಹೋಗೋಣ. ಮಕರ ಸಂಕ್ರಾಂತಿಯ ದೈವಿಕ ತಿರುವು. ಇದು ಬರೀ ಒಂದು ಹಬ್ಬ ಅಲ್ಲ, ಇದು ಅವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಶುರುವಾತು ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಉತ್ತರಾಯಣ ಅಂದ್ರೇನು? ಇಲ್ಲಿ ಒಂದು ವಿಶೇಷವಾದ ವಿಷಯ ಇದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣ ಅಂದ್ರೆ ಅದು ದೇವತೆಗಳ ಕಾಲ. ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ಒಂದು ವಿಶೇಷವಾದ ದೈವಿಕ ಶಕ್ತಿ ಇರುತ್ತೆ ಅಂತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವ ಸಮಯ. ಹಾಗಾದ್ರೆ ಈ ದೈವಿಕ ಬದಲಾವಣೆ ಹೇಗಾಗುತ್ತೆ ನೋಡಿ. ಇಲ್ಲಿವರೆಗೂ ಸೂರ್ಯ ಇದ್ದಿದ್ದು ಧನುರಾಶಿಯಲ್ಲಿ. ಮಕರ ಸಂಕ್ರಾಂತಿಯ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಆ ಕ್ಷಣ ಇದೆಯಲ್ಲ, ಅದೇ ಉತ್ತರಾಯಣದ ಆರಂಭ. ಕುಂಭರಾಶಿಯವರ ಜೀವನದಲ್ಲಿ ಒಂದು ಹೊಸ ಶಕ್ತಿ ಪ್ರವೇಶ ಮಾಡುವ ಪವಿತ್ರವಾದ ಸಮಯ ಇದು. ಸರಿ, ಇದೆಲ್ಲ ಕುಂಭರಾಶಿಯವರಿಗೆ ಯಾಕಿಷ್ಟು ಸ್ಪೆಷಲ್? ಯಾಕಂದ್ರೆ ಅವರ ರಾಶಿಯ ಅಧಿಪತಿ ಯಾರು? ಶನಿ. ಶನಿ ಅಂದ್ರೇನೆ ತಾಳ್ಮೆಯನ್ನ ಪರೀಕ್ಷೆ ಮಾಡುವ ಗ್ರಹ ಅಂತ ಹೇಳ್ತೀವಿ. ಅವರು ತಾವು ನಂಬಿದ ದಾರಿ ಸರಿ ಅಂತ ನಡೆದಿದ್ರೂ ಫಲ ಸಿಗೋದು ಸ್ವಲ್ಪ ಲೇಟಾಗಿರಬಹುದು. ಆದ್ರೆ ಈಗ ಅದೇ ಶನಿದೇವರು ಅವರ ಸಹನೆಗೆ ತಕ್ಕ ಫಲವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಈಗ ಮೂರನೇ ಭಾಗಕ್ಕೆ ಬರೋಣ. ಬದಲಾವಣೆಯ ಹೊಸ ಅಧ್ಯಾಯ. ಜೀವನದಲ್ಲಿ ಏನೆಲ್ಲಾ ಪಾಸಿಟಿವ್ ಬದಲಾವಣೆಗಳು ಆಗ್ಲಿವೆ ಅನ್ನೋದನ್ನ ಈಗ ನೋಡೋಣ. ನಿಧಾನವಾಗಿ ಆದ್ರೂ ಸರಿ, ತುಂಬಾನೇ ಆಳವಾದ ಬದಲಾವಣೆಗಳು ಈಗ ಶುರುವಾಗ್ತಾ ಇವೆ. ಹಾಗಾದ್ರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಈ ಪಾಸಿಟಿವ್ ಬದಲಾವಣೆ ಕಾಣಿಸುತ್ತೆ? ವೃತ್ತಿ ಮತ್ತು ಉದ್ಯೋಗ, ಆರ್ಥಿಕ ಸ್ಥಿರತೆ, ಕುಟುಂಬದಲ್ಲಿ ಮನಃಶಾಂತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಂತರಿಕ ಶಕ್ತಿ ಮತ್ತು ಆರೋಗ್ಯ. ಪ್ರತಿಯೊಂದರಲ್ಲೂ ಒಂದು ಹೊಸ ದಿಕ್ಕು ಕಾಣಿಸೋಕೆ ಶುರುವಾಗುತ್ತೆ. ಮೊದಲಿಗೆ ವೃತ್ತಿ ಜೀವನ. ಇಲ್ಲಿಯವರೆಗೂ ಅವರ ವಿಭಿನ್ನ ಆಲೋಚನೆಗಳಿಗೆ ಬೆಲೆ ಸಿಕ್ಕಿರ್ಲಿಲ್ಲ ಅಲ್ವಾ? ಈಗ ಅದಕ್ಕೆ ಮೌಲ್ಯ ಸಿಗೋಕೆ ಶುರುವಾಗುತ್ತೆ. ಯಾವುದು ಅವರನ್ನ ಒಂಟಿ ಮಾಡಿತ್ತೋ ಅದೇ ಅವರ ವಿಶಿಷ್ಟತೆ ಈಗ ಅವರ ಶಕ್ತಿಯಾಗಿ ಬದಲಾಗುತ್ತೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಹೊಸ ಪ್ರಾಜೆಕ್ಟ್ಗಳು ಕೂಡ ಸಿಗಬಹುದು. ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ, ಕಳೆದ ದಿನಗಳಲ್ಲಿದ್ದ ಅಸ್ಥಿರತೆ ಇದೆಯಲ್ಲ, ಅದು ನಿಧಾನಕ್ಕೆ ಕಡಿಮೆಯಾಗತ್ತೆ. ಅನಿರೀಕ್ಷಿತ ಖರ್ಚುಗಳ ಬದಲು ಈಗ ಒಂದು ಸ್ಥಿರತೆ ಬರುತ್ತೆ. ಆದ್ರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ. ಎಲ್ಲ ಸರಿ ಹೋಗ್ತಿದೆ ಅನ್ನೋ ಆಶಾವಾದದ ಜೊತೆಗೆ ಸ್ವಲ್ಪ ಜಾಗರೂಕತೆಯೂ ಇರ್ಬೇಕು. ಅತಿಯಾದ ನಿರ್ಲಕ್ಷ್ಯ ಬೇಡ. ಕುಟುಂಬದ ವಿಚಾರಕ್ಕೆ ಬಂದ್ರೆ, ಇಲ್ಲಿವರೆಗೂ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದವರು ಈಗ ಅವರ ಮೌನದ ಹಿಂದಿರೋ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಅವರ ಒಳಗಿನ ಶಾಂತಿ. ಎಲ್ಲರ ಜವಾಬ್ದಾರಿನ ನಾನೇ ಹೊರಬೇಕು ಅಂತೇನಿಲ್ಲ ಅನ್ನೋ ಅರಿವು ಬರ್ತಲ್ಲ, ಅದು ಮನಸ್ಸಿಗೆ ದೊಡ್ಡ ವಿಶ್ರಾಂತಿ ಕೊಡತ್ತೆ. ಸರಿ, ಈಗ ನಾಲ್ಕನೇ ಭಾಗ. ಒಂದು ಸರಳವಾದ ದೈವಿಕ ಪರಿಹಾರ. ಈ ಎಲ್ಲ ಪಾಸಿಟಿವ್ ಬದಲಾವಣೆಗಳನ್ನ ನಮ್ ಜೀವನಕ್ಕೆ ಸ್ವಾಗತಿಸೋಕೆ ಒಂದು ತುಂಬಾನೇ ಶಕ್ತಿಶಾಲಿಯಾದ ದೈವಿಕ ಪರಿಹಾರ ಇದೆ. ಬನ್ನಿ ಅದರ ಬಗ್ಗೆ ನೋಡೋಣ.
ಇದು ತುಂಬಾನೇ ಸರಳವಾದ 7 ದಿನಗಳ ಸೌರ ವಿಧಿ. ಏನ್ ಮಾಡ್ಬೇಕು ಅಂದ್ರೆ, ಒಂದು ತಾಮ್ರದ ಪಾತ್ರೆಯಲ್ಲೇ ನೀರು, ಸ್ವಲ್ಪ ಅಕ್ಕಿ ಮತ್ತೆ ಒಂದು ನೀಲಿ ಅಥವಾ ಹಳದಿ ಹೂವನ್ನ ಹಾಕಿ ಅದನ್ನ ಉದಯಿಸ್ತಿರುವ ಸೂರ್ಯನಿಗೆ ಅರ್ಘ್ಯವಾಗಿ ಅರ್ಪಿಸಿ. ಅರ್ಪಿಸುವಾಗ ಮನಸ್ಸಲ್ಲಿ ನನ್ನ ಜೀವನಕ್ಕೆ ಸ್ಪಷ್ಟತೆ ಬರ್ಲಿ, ನನ್ನ ದಾರಿ ಬೆಳಗ್ಲಿ ಅಂತ ಅನ್ಕೊಂಡ್ರೆ ಸಾಕು. ಸಂಜೆ ಹೊತ್ತು ಮನೆಯಲ್ಲಿ ಒಂದು ದೀಪ ಹಚ್ಚಿ, ಸಾಧ್ಯವಾದ್ರೆ ಹಿರಿಯರಿಗೆ ಅಥವಾ ಅಗತ್ಯ ಇರೋರಿಗೆ ಏನಾದ್ರೂ ಸಹಾಯ ಮಾಡಿ. ನೋಡಿ, ಇದಕ್ಕೆ ಯಾವುದೇ ದೊಡ್ಡ ಮಂತ್ರ ಬೇಕಿಲ್ಲ, ಇಲ್ಲಿ ಶ್ರದ್ಧೆ ಮಾತ್ರ ಮುಖ್ಯ. ಈ ಪರಿಹಾರ ಮನಸ್ಸಿಗೆ ಒಂದು ಅದ್ಭುತವಾದ ಶಾಂತಿಯನ್ನ ಕೊಡುತ್ತೆ ಅಂತ ನಂಬಿಕೆ. ಈಗ ಕೊನೆಯ ಮತ್ತು 5ನೆಯ ಭಾಗಕ್ಕೆ ಬಂದಿದ್ದೀವಿ. ವಿಭಿನ್ನತೆಯೇ ನಿಜವಾದ ಶಕ್ತಿ. ಇದು ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದ ಅಂತಿಮ ದೈವಿಕ ಸಂದೇಶ. ಈ ಒಂದು ಮಾತನ್ನ ಚೆನ್ನಾಗಿ ಗಮನಿಸಿ. ಭಯದಿಂದ ನಿಮ್ಮ ವಿಭಿನ್ನತೆಯನ್ನು ಮುಚ್ಚಿಡಬೇಡಿ, ಅದೇ ನಿಮ್ಮ ದೈವಿಕ ಗುರುತು. ಹೌದು, ಯಾವುದು ಅವರನ್ನ ಬೇರೆಯವರಿಗಿಂತ ಭಿನ್ನ ಅಂತ ತೋರಿಸುತ್ತೋ ಅದೇ ಅವರ ಅತಿದೊಡ್ಡ ಶಕ್ತಿ. ಅದನ್ನ ಭಯದಿಂದ ಮುಚ್ಚಿಡಬಾರ್ದು, ಯಾಕಂದ್ರೆ ಅದೇ ಅವರ ನಿಜವಾದ ಗುರುತು, ಅವರ ಅಸ್ಮಿತೆ. ಹಾಗಾಗಿ ಕೊನೆಯದಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ಕುಂಭರಾಶಿಯವರು ಅನುಭವಿಸುವ ಆ ಒಂಟಿತನ, ಆ ನಾನು ಬೇರೆ ಎನ್ನೋ ಭಾವನೆ ಇದೆಯಲ್ಲ, ಅದು ಅವರ ವೀಕ್ನೆಸ್ ಅಲ್ಲ. ಅದೇ ಅವರ ದೈವಿಕ ಶಕ್ತಿ ಮತ್ತು ಜೀವನದ ಉದ್ದೇಶದ ಮೂಲ. ನಾನು ಹೀಗೆ ಇರೋದು, ಇದೇ ನನ್ನ ಸ್ಟ್ರೆಂತ್ ಅನ್ನೋ ನಂಬಿಕೆ ಅವರ ಒಳಗಿನಿಂದಲೇ ಬೆಳೆಯೋಕ್ ಶುರುವಾಗುತ್ತೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಈ ದೈವಿಕ ಬದಲಾವಣೆ ಆಗ್ತಾ ಇರುವಾಗ ಈ ಹೊಸ ಶಕ್ತಿಯ ಜೊತೆಗೆ ಕುಂಭರಾಶಿಯವರು ತಮ್ಮ ವಿಶಿಷ್ಟತೆಯನ್ನ ಜಗತ್ತಿನ ಮುಂದೆ ಹೇಗೆ ಪ್ರಜ್ವಲಿಸಲು ಬಿಡಬಹುದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ಧನ್ಯವಾದಗಳು.